ಕಾರ್ತಿಕ ಎಂಡ್ ಆಯ್ತಲ್ಲ, ಲಕ್ಷ ದೀಪೋತ್ಸವ. ಹೌದೌದು. ಲಕ್ಷ ದೀಪೋತ್ಸವ ನಡೆಸ್ತಾರೇನ್ರಿ? ಈ ವರ್ಷ ಪ್ರತಿ ವರ್ಷ ಇದೇ ಟೈಮ್ಗೆ ಇದೇ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಜಾತ್ರೆ ದೊಡ್ಡ ಮೂರ್ನಾಲ್ಕು ದಿವಸ ಏನ್ರಿ? ಇವತ್ತಿಂದ 4 ದಿವಸ ನಡೀತೇನ್ರಿ? ಇಲ್ಲ, ಒಂದೇ ಇವತ್ತಿಂದ 4 ದಿವಸ ನಡೀತದೇನ್ರಿ? ಇವತ್ತ ಅದೇ 4 ದಿವಸ ನಡೀತದ? ಇಲ್ಲ, मजा आया. 4-5 ದಿವಸ ನೋಡ್ಬೋದು. ಹಂಗೇನ್ರಿ? ರಾಮನವಮಿ, ರಾಮನವಮಿ ಉತ್ಸವ ಯುಗಾದಿ ಬರ್ತಲ್ಲ, ಯುಗಾದಿಯಿಂದ ರಾಮನವಮಿಗೆ 5 ದಿವಸ ಜಾತ್ರೆ. ಅಂದ್ರೆ ಇದು ಯಾವ ಊರ್ರಿ ಕಥ ಇದು? ಇದು ಕಾಟಾಪುರ. ಕಾಟಾಪುರ ಅಲ್ಲ? ನೀವು ನಿಮ್ದು ಯಾವ ಊರಿಂದ ಇದೇ ಕಾಟಾಪುರ. ಕಾಟಾಪುರ ಆದ್ರೆ ಎಲ್ಲರೂ ಒಂದೇ ಊರವ್ರ ಬೇರೆ ಊರವ್ರು ಬಂದ್ ಮಾಡಿತಾರ ಈ ತರ? ಎಲ್ಲ ಜನ ಕೊಡ್ತಿಲ್ಲ, ಜನಪದಿ ಅಂದ್ರೆ ಎಷ್ಟು ಹಳ್ಳಿ ಸೇರಿರ್ತಾವ ಇಲ್ಲಿ? ಹಳ್ಳಿಯಾರು ಬರ್ತಾವ, ಎಲ್ಲ ತಗೊಂಡು ಬರ್ತಾರೆ, ಎಲ್ಲ ಲೇಡೀಸ್ ಬರ್ತಾರೆ ಎಲ್ಲ. ಇದು ಕವಾರಿ ನಡೆಕದಲ್ಲಿ ಸತ ಜಂಬೂ ಸವಾರಿ ಅದು ಪಾಲ್ಕಿ ಸವಾರಿ. ಪಾಲ್ಕಿ ಸವಾರಿ ಅಂತಾರೆ ಏನ್ರಿ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ರೋಡ್ಗೆ ಜಂಬೂ ಸವಾರಿ, ಅದು ಪಾಲ್ಕಿ ಸವಾರಿ. ಸ್ನೇಹಿತರೆ, ನಾನು ಕೂಡಲಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಇದು ಕಾಟಾಪುರ ಎಂಬ ಊರಾದ ಇಲ್ಲಿ ಲಕ್ಷ ದೀಪ ಉತ್ಸವ ನಡೀತಾ ಇದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಯಾವ ತರ. ಪಾಪ ತಾತ ಅವ್ರ ಒಳಗಡೆ ಹೋಗಿ ದರ್ಶನ ತಗೊಂಬರಿ ಅಂತ ಹೇಳಿದ್ರು. ಇಲ್ಲಿ ಯಾವ ತರ ಉತ್ಸವ ನಿರ್ವಹಿಸ್ತಾ ಇದ್ದಾರೆ ಮತ್ತು ಯಾವ ತರ ದೀಪಗಳನ್ನು ಹಂಚ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಹೇಳುತ್ತೇನೆ ನಿಮ್ಗೆ ಮುಂದೆ. ಊರಿನ ಜನಗಳು ಮತ್ತು ಇನ್ನು ಕೆಲವರು ಸೇರಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ನಂತರ ಇಲ್ಲಿ ನೋಡಿ ಮುಂದ್ಗಡೆ, ಇಲ್ಲಿ ನೋಡಿ ಪುಟಾಣಿ ಪೂರಿ ಯಾವ ಥರ ಎಣ್ಣೆ ಹಾಕ್ತಾ ಇದ್ದಾಳೆ. ಈ ರಂಗೋಲಿ ಸ್ನೇಹಿತರೆ ಯಾವ ಥರ ಹಚ್ತಾ ಇದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ಮಾತು ಇಲ್ಲಿ ನಮಗೆ ಕಾಣ್ತಾ ಇದೆ. ಇಲ್ಲಿ ಕಾಟಾಪುರ ಎಂಬ ಊರಿನಲ್ಲಿ ನಡೀತಾ ಇದೆ ಇದು ಉತ್ಸವ, ಲಕ್ಷ ದೀಪೋತ್ಸವ ಇದು. ಪರಮೇಶ್ವರ, ನಾವುಗಳು ಸಾಮಾನ್ಯವಾಗಿ ಪುರುಷರನ್ನು ಅಥವಾ ಅದರಲ್ಲಿ ಪವಾಡ ಪುರುಷರನ್ನು ಏನೆಂದು ಕರೆಯುತ್ತೇವೆ? ಹೀಗೆ ನೋಡಿ. ಶ್ರೀ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸಾಯಿನಾಥ ಮಹಾರಾಜರಿಗೆ ಜೈ ಎಂದು ಹೇಳೋಣವಾ? ನೀವು ಹೇಳಿ. ಇಲ್ಲಿ ನೋಡಿ, ನನ್ನ ಮುಂದುಗಡೆ ಅಣ್ಣ ಅವರು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ನಾನೊಂದು ದೀಪ ಆರಾಧನೆ ನಂತರ ನೋಡಿದ ನಂತರ
ಮತ್ತು ಸಾಯಿಬಾಬರ ದರ್ಶನಕ್ಕೆ ನಿಂತೆ ಅಲ್ಲಿಂದ ನಡೆದಿದ್ದೇ ಬೇರೆ.